ಪೈಪೋಟಿ. ಡಿ ಕೆ ಶಿವಕುಮಾರ್ ನಾನು 1000 ಕೋಟಿ ಕಳಿಸ್ತೀನಿ ಅಂದ್ರೆ ಸಿದ್ದರಾಮಯ್ಯ ನಾನು 2000 ಕೋಟಿ ಅಂತಾರೆ. ಒಬ್ಬರ ಮೇಲೆ ಒಬ್ಬರು ಪೈಪೋಟಿ. ಸಿದ್ದರಾಮಯ್ಯನಿಗೇನು ನಾನೇ 5 ವರ್ಷ ಇರಬೇಕು ಅಂತ, ಅದಕ್ಕೆ ಎಷ್ಟು ಕೋಟಿ ಅಂತ ಅವರು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿಲ್ಲಿಸಿ ನಾನು ಇನ್ನೂ ಜಾಸ್ತಿ ಕೊಡ್ತೀನಿ ATM ಮುಖಾಂತರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಜಾಸ್ತಿ. ಕಾಂಪಿಟೇಷನ್. ದುಡ್ಡು ಯಾರ್ದು? ನಮ್ದೆಲ್ಲಾರ್ದು, ಜನಗಳದು. ಒಬ್ಬರಿಗೆ ದುಡ್ಡು ತಗೊಂಡು ಇವರು CM ಕುರ್ಚಿ ಉಳಿಸ್ಕೊಳಕ್ಕೆ ಮತ್ತು CM ಆಗೋದಕ್ಕೆ ಮಾಡ್ತಾ ಇರುವಂತ ಒಂದು ಕುತಂತ್ರವನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಅರ್ಥ ಮಾಡ್ಕೊಬೇಕು, ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತಂದ್ರು. ಯಾಕೆ? ಪೆಟ್ರೋಲ್ ಬೆಲೆನ ₹1 ಜಾಸ್ತಿ ಮಾಡಿದ್ಕೆ. ಪೆಟ್ರೋಲ್ ಬೆಲೆ ₹1 ಜಾಸ್ತಿ ಮಾಡಿದ್ಕೆ ಮೋದಿ ಕೇಳಿದ್ರು ಏನ್ ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತ. ನೀವು ₹3 ಮಾಡಿದ್ರಲ್ಲಪ್ಪ ಮನೆಯಾಳ ಕಾಂಗ್ರೆಸ್ ಅವರು, ನಿಮಗ್ ಮಾನ ಮರ್ಯಾದೆ ಇದೆಯಾ? ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನ ಕೇಳ್ತಾ ಇದ್ದಾರೆ. ಇವತ್ತು ಈ ಹೋರಾಟ ಒಂಥರ ಜನಾಂದೋಲನ ಆಗೋಗಿದೆ. ಕಾಂಗ್ರೆಸ್ ಅವರು ದುಡ್ಡು ಕೊಟ್ಟು ಜನನ್ ಕಳಿಸ್ತಾ ಇದ್ದಾರೆ. ಅಧಿಕಾರಿಗಳಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಫಿಕ್ಸ್ ಮಾಡಿ ಹಣಕ್ಕೋಸ್ಕರ. ನಾವು ಜನಾಂದೋಲನ ಮಾಡ್ತಾ ಇದ್ದೀವಿ. ಪಬ್ಲಿಕ್ ದಾರಿ ಯುದ್ಧಕ್ಕೂ ನೋಡಿ, ಎಲ್ಲಿ ಬೇಕಾದ್ರೂ ನೋಡಿ, ದಾರಿ ಯುದ್ಧಕ್ಕೂ ಜನ ಜಾತ್ರೆ ತರ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಈ ಕಳ್ಳರು ಇನ್ನಷ್ಟು ದಿನ ಬಿಟ್ರೆ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾರೆ. ಇದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಹೋರಾಟವನ್ನ ಬಿಜೆಪಿ ನಾವು ಮಾಡ್ತಾ ಇದ್ದೀವಿ. ಒಂದಂತೂ ಕಾಂಗ್ರೆಸ್ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ತಪ್ಪಿಸ್ಕೊಳಕ್ ಆಗಲ್ಲ. ನಿಮ್ ಕಾಂಗ್ರೆಸ್ ಪಾರ್ಟಿಯವರು ಇದರಲ್ಲಿ ಶಾಮೀಲು, ಅವರು ಸೇರ್ಕೊಂಡವ್ರು ನಿಮ್ಮನ್ನು ನಿಲ್ಸಕ್ಕೆ. ನೀವು ತಪ್ಪು ಮಾಡಿದ್ದೀರಾ, ನುಂಗಿದ್ದೀರಾ ಬಡವರ ಹಣನ್ನ. ಮೊದಲು ನಿಮ್ಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ 14 ಸೈಟು ವಾಪಸ್ಸು ಕೊಟ್ಬಿಡಿ ಮೂಡಾಗಿ. ಫಸ್ಟ್ ಮೊದಲನೇ ಪ್ರಶ್ನೆ ನಿಮ್ಗೆ 14 ಸೈಟು ವಾಪಸ್ ಕೊಡಿ. ನಾನು ಕ್ಲೀನ್ ನನ್ನ ಬಟ್ಟೆ ಎಲ್ಲ ವೈಟು, ಪಂಚೆ ವೈಟು ಅಂದ್ರಿ, ನೀವು ಕ್ಲೀನ್ ಅಂತ ಹೇಳಿದ್ರೆ CBI ತನಿಖೆ ಕೊಡಿ. ನೀವು ತಪ್ಪು ಮಾಡಿಲ್ಲ ತಾನೆ? CBI ಅವ್ರು ಏನ್ ಮಾಡ್ತಾರೆ ನಿಮ್ಮನ್ನ? ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಏನ್ ಮಾಡ್ತಾರೆ? ಏನು ಮಾಡಕ್ಕಾಗಲ್ಲ CBIನವರು. ನೀವು ಕ್ಲೀನ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ತಗೊಳಕ್ಕೆ CBI ಕೊಡಿ, ನೀವು ರಾಜೀನಾಮೆ ಕೊಡಿ. ಈ 3 ಕೆಲಸ ಮಾಡಿದ್ರೆ ನೀವು ಜನರ ಕೋಪಕ್ಕೆ ಗುರಿ ಆಗಲ್ಲ. ಇಲ್ಲಾಂದ್ರೆ ಬಿಜೆಪಿ ಅವರೆಲ್ಲ ಸರ್ಕಾರ ಬೀಳಿಸೋದು, ಜನನೇ ಗಂಗೆ ಇದ್ದು ಈ ಸರ್ಕಾರವನ್ನ ಬೀಳಿಸುವಂತ ಕೆಲಸವನ್ನ ಜನ ಮಾಡ್ತಾರೆ. ಯಾಕಂದ್ರೆ ಇದು ಲೂಟಿಕೋರರ ಸರ್ಕಾರ. ಈ ಹೋರಾಟವನ್ನ ನಾವು